ಹಾ ಸರ್, ನಾನು ಶಿವಮೊಗ್ಗದಿಂದ ಮಾತಾಡ್ತಿದ್ದೆ, ದೇವೇಂದ್ರಪ್ಪ ಅಂತ. ಹಾಂ ಹೇಳಿ ಸರ. ನಿಮ್ಮ ಲೇಖನ ನೋಡಿದೆ. ಹೌದಾ ಸರ್? ಎಲ್ಲಿ ಸರ್ ನಿಮ್ಮೂರು? ನನ್ನೂರು ಬಸವ ಕಲ್ಯಾಣ ಸರ. ಹೌದು ಸರ್. ಭಾರಿ ಚೆನ್ನಾಗಿ ಬರೀತೀರಿ ಸರ್. ಹೌದಾ, ಥ್ಯಾಂಕ್ ಯು ಸರ. ತಾವು ಎಲ್ಲಿಂದ, ಶಿವಮೊಗ್ಗದಿಂದ ಮಾತಾಡ್ತಿದ್ದೀರಾ? ಹೌದು ಸರ್, ನಾವು ಶಿವಮೊಗ್ಗದಲ್ಲಿ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ನಾನು. ಹಾಂ, ಯಾವ ಪತ್ರಿಕೆನೋ? ಅದು ನಮ್ಮ ನಾಡು ಅಂತ ಸರ್. ನಮ್ಮ ನಾಡು ಸ್ಥಳೀಯ ಪತ್ರಿಕೆ ಇದೆಯಾ ಸರ್? ಪ್ರಾದೇಶಿಕ ಪತ್ರಿಕೆ. ಹಾಂ ಹಾಂ ಹಾಂ. ಏನು ನ್ಯೂಸ್ ಪೇಪರ್ ಇದೆಯಾ, ಮ್ಯಾಗ್ಝಿನ್ ಇದೆಯಾ ಸರ್? ನ್ಯೂಸ್ ಪೇಪರ್ ಸರ್, ಡೈಲಿ ನ್ಯೂಸ್ ಪೇಪರ್. ಹಾಂ ಹಾಂ, ಹೌದಾ, ತುಂಬ ಒಳ್ಳೇದು. ಓಕೆ. ವಿಷಾದ್ನಿ ಹಾಂ ಹಾಂ ಅನುಶ್ರೀ ಮತ್ತು ಶಾಸ್ತ್ರಿ ನಡುವೆ ಹಾಂ, ನಡೆದ ಸಂಭಾಷಣೆ ಚೆನ್ನಾಗಿದೆಯಾ ಸರ್? ಹೆಂಗ್ ಸರ್ ಅದು, ಹೆಂಗ್ ತಗೊಳ್ತೀರಿ ಸರ್ ಇದೆಲ್ಲ ಮಾಹಿತಿ ಎಲ್ಲ? ಅದು ಮಾಹಿತಿ ಬರೀದಕ್ಕಂತೀರಾ? ಅಲ್ಲ ಸರ್, ಮೊದಲಿಂದ ಎಲ್ಲ ಏನು ಸರ್, ನೀವು ಏನು ಕೆಲಸ ಮಾಡ್ತೀರಿ? ನಾನು ಹಂಗೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ. ಟ್ರ್ಯಾಕ್ಟರ್ ಇದೆ, ಲಾರಿ ಇದೆ, ನಂದು ಹೊಲ ಇದೆ. ಹಾಂ, ಬರವಣಿಗೆ ಹವ್ಯಾಸ. ಹಾಂ ಹಾಂ, ಅದು ನಾನು ತುಂಬ ಈಗಿಲ್ಲ, ಸುಮಾರು ನಾನು 10th ಕ್ಲಾಸ್ ಓದ್ತಿರ್ಬೇಕಾದ್ರೆ ಬರ್ದೆ ನಾನು ಒಂದು ಕಿರು ಕಾದಂಬರಿ. ಹಾಂ, ಪ್ರಿಯಾ ಅಂತೇಳಿ, 2002ರಲ್ಲಿ. ಅದು ನವರಾಗ ಸಂಗಮ ಪತ್ರಿಕೆಯಲ್ಲಿ ಪ್ರಿಂಟ್ ಆಯ್ತು. ಆಗಿನಿಂದ 3 ದಶಕಗಳಿಂದ ಬರಿತಾ ಇದ್ದೀನಿ. ಹೌದಾ? ಹೌದು ಸರ. ಏನಿದೆ ಸರ್, ಏನು ಬರಹ ಇದೆ? ನನ್ನ ಫೋನ್ ಇದೆ ಇದು. ಹಾಂ ನಿಮಗೆ ಒಂದು ವಾಟ್ಸಪ್ ನಮ್ಮದು ಮೇಲ್ ಕೊಡ್ತೀನಿ. ಹಾಂ. ಏನು ಬರೀತೀರೋ ಒಂಚೂರು ಹಾಕಿ ಇದಕ್ಕೆ. ಏನು ಬರೀತೀರಾ ಅಂದ್ರೆ? ಅಲ್ಲ, ಏನೇನು ನೀವು ಬರೀತೀರೋ ಬರವಣಿಗೆಗೆ, ಹಾಂ ಹಾಂ ಹಾಂ. ನೀವು ಏನು ಡೈಲಿ ಹೆಂಗೆ ಯಾವ ಥರ ಬರೀತೀರಿ? ಡೈಲಿ ಬರೀತೀರಾ ಅಥವಾ ವಾರದಲ್ಲಿ ಒಂದ್ಸರಿ ಬರೀತೀರಾ? ಇಲ್ಲ, ನಾನೇನು ಪ್ರೊಫೆಷನಲ್ ರೈಟರ್ ಇಲ್ಲ ಸರ್. ತುಂಬ ಕೆಲಸಗಳು ಇರ್ತವೆ. ಹೆಂಗೆ ಯಾವಾಗಾದ್ರೂ ಮೂಡ್ ಇದ್ದಾಗ ಬರಿತೀನಿ. ಇಲ್ಲ, ಭಾಳ ಚೆನ್ನಾಗಿ ಬರ್ದಿರ್ತೀರಿ ನೀವು. ಹಾಂ ಹಾಂ. ಇವರಿಗೆ ರಾಮಾಯಣದ ಬಗ್ಗೆ ಹಾಂ. ನಡೆಯೋ ಎಲ್ಲ ಕಥೆಗಳು ಭಾಳ ವಸ್ತುನಿಷ್ಠವಾಗಿರೋ ಇದಾವೆ. ಅದು ಏನಂತೀರಾ, ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಆ ಬರಹಕ್ಕೆ? ನೀವು ಬರ್ತಿರೋದು 100% ಕರೆಕ್ಟ್ ಆಗಿದೆ. ಮತ್ತೊಬ್ಬ ಫೋನ್ ಮಾಡಿದ್ದ, ಏನಪ್ಪ ನೀನು ಈ ಥರ ಬರೀತಾ ಅಂತ. ಈ ಲೇಖನ ಇಲ್ಲ, ಮುಂಚೆ ನಂದು ಕರ್ನಾಟಕ ಕನ್ನಡ ಅಂತೇಳಿ ಮ್ಯಾಗ್ಝಿನ್ನಲ್ಲಿ ಒಂದು ಆರ್ಟಿಕಲ್ ಪ್ರಿಂಟ್ ಆಗಿತ್ತು. ಆ ಕಡೆ ನಿಮ್ಮ ಕಡೆ ಶಿವಮೊಗ್ಗದವನು ಯಾರೋ, ಚೆನ್ನಾಗಿ ಬರೀಲಪ್ಪ ನೀನು, ನಮ್ಮ ಧರ್ಮನ ಟೀಕಿಸ್ತಿದ್ಯಾ, ಈ ಥರ ಚೆನ್ನಾಗಿಲ್ಲ ಅಂತಿದ್ದ. ಯಾರೋ RSS ಮುಖಂಡ ಅಂತ ಅವನು. ಏನು ಚೆನ್ನಾಗಿಲ್ಲ, ನೀನು ನಿನಗೆ ಚೆನ್ನಾಗಿ ಕಾಣಬೇಕು ಅಂತ ಬರಿತಾ ಇಲ್ಲ. ವಾಸ್ತವ ಬರೀತಿದ್ದೀನಿ. ವಾಸ್ತವವಾಗಿ ಬರಿತಾ ಇದ್ದೀನಿ, ಸಮಾಜ ಸುಧಾರಣೆಗೋಸ್ಕರ ಬರಿತಿದ್ದೀನಿ, ಮನಸ್ತೃಪ್ತಿಗೋಸ್ಕರ ಬರಿತಿದ್ದೀನಿ ಅಂದ. ಸರ್, ಬಸವ ಕಲ್ಯಾಣ ನಿಮ್ದು? ಹೌದು. ಇಲ್ಲಿ ಬೀದರಲ್ಲಿ ಯಾರು ಪರಿಚಯ? MN ಸುಂದರರಾಜ್ ಅವರ ಪರಿಚಯನಾ? ಕುಂದರಾಜ್ ಅಂತೇಳಿ ಬೀದರ್ದವ್ರಾ? ಬೀದರ್ ಅವರು ಈಗಿಲ್ಲ, ತೀರೋದ್ರು. ಅವರೆಲ್ಲ ಆ ಕಡೆ ಚಳವಳಿ ಎಲ್ಲ ಇತ್ತಲ್ಲ ಅವಾಗ ಔರಾದ್ದಲ್ಲಿ. ಹಾಂ ಹಾಂ. ಎಡಪಂಥೀಯ ಚಳವಳಿಯಲ್ಲಿ ಇದ್ದಂಥವ್ರು. ಆಮೇಲೆ ಅಲ್ಲಿ ಬಾಲ್ಕಿಯಲ್ಲಿ ಬಾತಂಬ್ರ ಇದೆಯಲ್ಲ, ಹಾಂ, ಬಾತಂಬ್ರ ಇದೆ, ಹೌದು. ಅಲ್ಲಿ ಮಾರುತಿ ಗೋಖಲೆ ಅಂತ ಇದ್ರು. ಹೌದೇನ್ರಿ? ಅವರೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ನಿಮಗೆ. ಸರ್, ನಿಮ್ಗೆ ಅಲ್ಲಿ ನಮ್ಮ ಬೀದರ್ ಭಾಳ ಸ್ನೇಹಿತರು ಇದಾರೆ. ಹೌದಾ ಸರ್? ಹಾಂ ಹಾಂ. ಯಾರಿದಾರೋ? ಬಾಲ್ಕಿ ಬಾತಾಮ್ರದಲ್ಲಿ ಇದ್ದಾರೆ. ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ ಸರ್. ಗಗನ್ ಅಂತ ಇರ್ತಾನೆ ನಮ್ಮ ಗೆಳೆಯ. ಹೌದಾ ಸರ್? ಹಾಂ ಹಾಂ. ಅಲ್ಲಿ ಬಾತಂಬ್ರ ಒಂದ್ಸರಿ ಹೋಗಿದ್ದೆ ನಾನು. ನನ್ನ ಟ್ರ್ಯಾಕ್ಟರ್ ಅಲ್ಲಿ ಕೆಲ್ಸಕ್ಕೆ ಹೋಗಿತ್ತು. ಅಲ್ಲ, ನಾನು ಹಾಂ ಹಾಂ. ನಿಮಗೆ ಅಲ್ಲಿ ಒಬ್ಬ ಗಗನ್ ಅಂತ ಇರ್ತಾನೆ ಸರ್, ಅವರಿಗೆ ನಿಮ್ಗೆ ನಿಮ್ಮ ನಂಬರ್ ಕೊಟ್ಟು ಮಾತಾಡಕ್ಕೆ ಹೇಳ್ತೀನಿ ಸರ್. ಖಂಡಿತ ಕೊಡಿ ಸರ್, ಮಾತಾಡೋಣ. ನೀನು ನಮ್ಮ ನಂಬರ್ ಸರ್, ನನ್ನ ಹೆಸರು ದೇವೇಂದ್ರಪ್ಪ ಅಂತ, ನಮ್ಮ ನಾಡು ಅಂತ ಇದು ಮಾಡ್ಕೊಳ್ಳಿ. ಹಾಂ ಹಾಂ ಹಾಂ. ನೀವು ಏನು ಬರೆದ್ರು ಹಾಕಿ ನನಗೆ. ಓಕೆ ಸರ್. ನಿಮ್ಮ ವಾಟ್ಸಪ್ ನಂಬರ್ ಐತಾ? ಈಗ ನೀವು ಮಾತಾಡ್ತಿದ್ರಲ್ಲ, ಇದೇ ವಾಟ್ಸಪ್ ನಂಬರ್. ಹಾಂ ಹಾಂ. ನಮ್ಮ ನಾಡು ಪತ್ರಿಕೆಯಲ್ಲಿ ಏನೇನು ಪ್ರಿಂಟ್ ಆಗುತ್ತೆ ಸರ್? ನಮ್ಮ ನಾಡಲ್ಲಿ ಈ ಥರದ ವೈಚಾರಿಕ ಲೇಖನಗಳನ್ನು ನಾವು ವಾರಕ್ಕೆ 1-2 ಸರಿ ಹಾಕ್ತಿರ್ತೀವಿ. ಹಾಂ 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 ಹಾಂ. ನನ್ನ ಲೇಖನಗಳಿಗೆ ಅಲ್ಲಿ ಚಾನ್ಸ್ ಇದೆಯಾ ಸರ್? ಖಂಡಿತ ಇದೆ. ಕೆಲವು ವಿಷಯಗಳು ತುಂಬಾ ಖಾರವಾಗಿರುತ್ತೆ. ಸ್ವಲ್ಪ ಅದನ್ನ ಸಣ್ಣ ಪುಟ್ಟ ಅಂದ್ರೆ ಪದ ಬಳಕೆ ಅಷ್ಟೇ, ಪದ ಬಳಕೆ ಸಣ್ಣ ಬದಲಾವಣೆಗಳು ಮಾಡಿರ್ತೀವಿ ಅಷ್ಟೇ.
ಓಕೆ, ನಿಮ್ಮ ಪತ್ರಿಕೆ PDF ಇದ್ರೆ ಹಾಕಿ ಸರ್, ನಿಮ್ಮ ಲೇಖನಗಳನ್ನ ನಾನು ಓದ್ತೀನಿ. ಹಾಕ್ತೀನಿ. ಓದ್ ನಂತರ ನಾನು ನಿಮ್ಗೆ ಕಳಿಸಿರ್ತೇನೆ, ಅದು ಪ್ರಕಟಣೆಗೆ ಯೋಗ್ಯ ಇದೆಯಲ್ಲ ಅಂತ ಅದು ನೀವು ನೋಡಿದ್ರಂತ. ಹಾಕಂತ್ರಿ. ಓಕೆ ಓಕೆ. ಆಮೇಲೆ ಈ ಹಿಂದೆ ಒಂದು ಬರ್ದಿದ್ರಿ ನೀವು, ಏನೋ? ಯಾವ್ದು ಬಜರಂಗ ಬಲಿ, ಹಾ ಹಾ ತರ್ಕವನ್ನ ವೇದಾಗಿಸಿಕೊಂಡ ವಿಶ್ಲೇಷಣೆ. ಹಾ ಹಾ ಹೌದು, ಬರ್ದಿದ್ದೆ. ಹಾ, ಅದನ್ನ ನಾವು ಅದರ ನಂತರ ಮತ್ತೊಂದು ಲೇಖನ ಬರೆದ್ರೆ ಅದನ್ನ ಪ್ರಕಟಿಸಿದ್ವಿ. ನಾವು ನಿಮ್ಮ ಹತ್ರ ಮಾತಾಡ್ಬೇಕಂತ ಇತ್ತು. ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದಿರಾ? ಹೌದೌದು. ನನ್ನ ಲೇಖನಗಳು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದ, ನನಗೊಂದು ಪ್ರತಿ ಹಾಕ್ಬೇಕಿತ್ತಲ್ಲ. ಈಗ ಒಂದ್ಸರಿ ಅಲ್ಲ, ಅದು ಈ ಹಿಂದೆ ಪ್ರಕಟಿಸ್ತೀನಿ, ಹುಡುಕಿ ಹಾಕ್ತೀನಿ ನಾನು. ಓಕೆ, ಪ್ರಿಂಟ್ ಮೀಡಿಯಾ ಇದೆಯಾ ಸರ್ ನಿಮ್ಮ ಪೇಪರು? ಹೌದೌದು, ಡೈಲಿ ಪೇಪರ್ ಅದು. ಹಾ ಓಕೆ. ನೀವು ನಿಮ್ಮ ಇಲ್ಲಿ ಒಂದು ನಮ್ಮ ನಡೆ ಸಮಾನತೆ ಕಡೆ ಅಂತ ಹೇಳಿ ಒಂದು ಗ್ರೂಪ್ ಇದೆ ಬೆಂಗಳೂರದು. ಹಾ ಇದೆ, ಯಾರೋ ನನಗೆ ಅವರು ಆ್ಯಡ್ ಮಾಡಿದ್ದಾರೆ. ಆ ಗ್ರೂಪ್ ಅಲ್ಲಿ ನಿಮ್ಮದು ನಮ್ಗೆ ಸಿಗ್ತು. ಹಾ ಹೌದಾ? ಹಾ ಹಾ ನಾನು ನಿಮ್ಮ ನಂಬರ್ ಇತ್ತು ಅದರಲ್ಲಿ, ಹಾ ಹಾ. ಹಂಗಾಗಿ ಆ ನಂಬರಿಂದ ಮಾಡಿದೆ ನಾನು. ಓಕೆ ಸರ್, ಪ್ರಿಂಟ್ ಯಾವುದೇ ರೀತಿಲಿ ಪ್ರಿಂಟ್ ಆಗಲಿ, ನೋ ಪ್ರಾಬ್ಲಮ್. ಪ್ರಿಂಟ್ ಮಾಡಿದಿರಾ, ಜನಗಳಿಗೆ ಗೊತ್ತಾಗ್ಲಿ ಅದು ಏನಿದೆ ಅಲ್ಲ. ಆಯ್ತು. ಜನಗಳ ಓದಿ ಸುಧಾರಣೆ ಕಂಡ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಹೌದೌದು. ನನ್ನ ಲೇಖನವನ್ನು ಮೆಚ್ಕೊಂಡು ನೀವು ನಿಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದಕ್ಕೆ ನಾನು ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇರ್ಲಿ ಒಳ್ಳೇದು. ಆಯ್ತು. ಯಾವ್ದು ಗೊತ್ತಾ ನಿಮ್ದು? ಹಾ, ಯಾವ್ದು? ಉಡುತಡಿ ಬಗ್ಗೆ ಬರ್ದಿದ್ರಲ್ಲ, ಅಕ್ಕ ಮಾದೇವಿದಾ? ಅಕ್ಕಮಾದೇವಿ, ಅದನ್ನ ಪ್ರಕಟಣೆ ಮಾಡಿದ್ವಿ ನಾವು. ಓಕೆ ಸರ್, ಅದೊಂದು ಪ್ರತಿ ನನಗೆ ವಾಟ್ಸಪ್ ಮಾಡಿ, ನನಗೂ ಭಾಳ ಖುಷಿ ಆಗತ್ತೆ. ಕಳಿಸ್ತೇನೆ, ಖಂಡಿತ ಕಳಿಸ್ತೇನೆ. ಓಕೆ ಸರ್, ಓಕೆ. ಆಯ್ತು. ಧನ್ಯವಾದ. ಫೋನ್ ಮಾಡಿ. ಬರವಣಿಗೆ ಬಿಡಬೇಡ್ರಿ, ಭಾರಿ ಚೆನ್ನಾಗೈತೆ ಬರವಣಿಗೆ ನಿಮ್ದು. ಥ್ಯಾಂಕ್ ಯು ಸರ್, ಖಂಡಿತ ನಿಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಪ್ರತಿಕ್ರಿಯೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾ, ನಿಮ್ ಜೊತೆ ಅಲ್ಲ ಯಾವಾಗ ಓದಿದ್ದಿದೆಲ್ಲ? ಹೀಗೆ ಸರ್, ಯಾವಾಗತ್ತಿಲ್ಲ, ಹಿಂಗೆ ಅದು ಬರವಣಿಗೆ ಒಂದು ಅದೇನಂತೀರಿ, ಹರಿವು ನೀರಿದ್ದಾಗ ನೀರಲ್ಲ ಅದು ಇದೆಲ್ಲ ಮಾಹಿತಿ ಹೆಂಗೆ ಬೇರೆ ಪುಸ್ತಕಗಳೆಲ್ಲ ಓದ್ಕೊಂಡಿದ್ದೀರಾ ಹೇಗೆ ಅಂತ? ಹಾ ಈಗ ನೋಡಿ, ಸುಮಾರು ಪುಸ್ತಕಗಳು ಓದಿದಾಗ ಅದು ನಮ್ಗೆ ಒಂದು ಥ್ರಿಲ್ ಸಿಗುತ್ತೆ ಬರೆಯೋಕೆ. ಆಗ ನಾವು ಬರಿಬೋದು, ಸುಮ್ಮನೆ ಬರೆಯೋಕ್ಕಾಗಲ್ಲ ರೀ. ಹೌದೌದು. ಆಯ್ತು. ನಿಮ್ಮ ಮತ್ತೆ ಏನಾದರೂ ವಿಷಯಗಳಿದ್ರೆ ಫೋನ್ ಮಾಡಿ, ವಿಷಯಗಳನ್ನ ಹಂಚ್ಕೊಳ್ಳೋಣ. ಆಯ್ತು. ನಾನು ಮಾಡ್ತೀನಿ ತಗೊಳ್ಳಿ ಸರ್. ಹಾ ಓಕೆ ಸರ್, ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ದೇವೇಂದ್ರಪ್ಪ. ಹಾ ದೇವೇಂದ್ರಪ್ಪ ನಮ್ಮ ನಾಡು ಪತ್ರಿಕೆ ಅಂತೇಳಿ ಇದು ಮಾಡ್ಕೊಂಡೇರಿ. ಸಿಗೋಣ. ಓಕೆ, ಓಕೆ, ಥ್ಯಾಂಕ್ ಯು, ಧನ್ಯವಾದ.